ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಇದು 3ನೇ ಸಲ ಗೈಸ್. 2 ಸಲ ಅಲ್ಲಿ ಮಾಡಿದ್ಲು ವಿಡಿಯೋ, ಮತ್ತೆ ಇನ್ನೊಂದನೇ ಸಲ ವಿಡಿಯೋನೇ ಆನ್ ಮಾಡ್ಲಿಲ್ಲ ಅವಳು. ಎಂತಾಯ್ತಂದ್ರೆ ನಾವೀಗ ಇದು ಬೆಂಚ್ ಸೈಡಲ್ಲಿ ಕೂತ್ಕೊಂಡು 12 ಗ್ರೇಪ್ಸ್ ತಿಂದ್ವಿ. 12 ವಿಶಸ್ ಕೂಡ ಕೇಳ್ಕೊಂಡ್ವಿ. 11 ಇಟ್ಸ್ 12 o'clock ಆಯ್ತು. ಸೊ ನಾವೇನ್ ಮಾಡಿದ್ದೇವೆ ಅಂತ ನಿಮಗೆ ಗೊತ್ತಿರ್ತೇವೆ. ದ್ರಾಕ್ಷಿ ತಿಂದ್ವಿ ಅಷ್ಟೇ. ಆಮೇಲೆ ಆ ಗ್ರೇಪ್ಸ್ ಹುಳಿ ಇತ್ತು. ಆ್ಯಕ್ಚುಲಿ ಹುಳಿ ಗ್ರೇಪ್ಸ್ ತಿನ್ಬಾರ್ದಂತೆ, ಅದಕ್ಕೆ ನಾವು ಗ್ರೇಪ್ಸ್ ಹುಳಿ ಇದ್ರೆ ವರ್ಷ ಕೂಡ ಹುಳಿ ಹುಳಿ ಆಗಿರ್ತದಂತೆ. ಅದಕ್ಕೋಸ್ಕರ ನಾವೆಂತ ಮಾಡಿದ್ವಿ ಅಂದರೆ ಸಕ್ಕರೆ ಪಕ್ಕಕ್ಕೆ ಹಾಕಿಟ್ಟಿದ್ವಿ 2 hours ಏನೋ. ಸೊ ನಾವು ಹಾಗೆ ಲೈಫಲ್ಲಿ ಕೂಡ ಲೈಫ್ ಚಂದ ಇರೋದಿಲ್ಲ, ಆದರೆ ನಾವು ಚಂದ ಮಾಡಿಕೊಡ್ಬೇಕು ಅಂತ ಅಷ್ಟೇ ಗೈಸ್. ಯಾಕಂದ್ರೆ ಪ್ರತಿಯೊಂದು ಮೂಮೆಂಟ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದಾಗೆ ನಡೆಯುವುದಿಲ್ಲ. ಸೊ ಅದಕ್ಕಾಗಿ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಅನ್ನು ಬದಿಗಿಟ್ಟು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ಏನ್ ಬರ್ತದೆ ಅದನ್ನ ಫೇಸ್ ಮಾಡ್ಬೇಕು. ಈ ಅಜ್ಜಿಗೆ ಬಿಟ್ರೆ ಫಿಲಾಸಫಿ ಹೇಳ್ಕೊಂಡು ಕೂರ್ತಾಳೆ. ಬಾಯ್ ಫ್ರೆಂಡ್ಸ್, ನಾಳೆ ಸಿಗುವ. ಬಾಯ್. ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಇದು ಫ್ರೂಟ್ ಸಲಾಡ್ ಮಾಡ್ತಿದ್ದಾವೆ. ಅಪ್ಪ ಫ್ರೂಟ್ಸ್ ಎಲ್ಲ ತಂದಿಟ್ಟಿದ್ದಾರೆ. ಇದನ್ನು ರಪಕ ಕಟ್ ಮಾಡಿ ಕಸ್ಟರ್ಡ್ ಮಾಡೋದು. ಮತ್ತು ನಿಮಗೊಂದು ನಾನೊಂದು ಹೆಲ್ದಿ ಟಿಪ್ಸ್ ಕೊಡ್ತಾನೆ. ಡೇಟ್ಸ್, ಮೆಂತೆ ಉಂಟಲ್ಲ ಫ್ರೆಂಡ್ಸ್, ಯು ನೋ ವಾಟ್ ಮೆಂತೆ. ಈ ಮೆಂತೆಯನ್ನು ರಾತ್ರಿ ನೆನೆಲಿಕ್ಕೆ ಹಾಕಬೇಕು. 1 ಗ್ಲಾಸ್ ನೀರಲ್ಲಿ 1 ಸ್ಪೂನ್ ಮೆಂತೆಯನ್ನು ನೆನೆಲಿಕ್ಕೆ ಹಾಕಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಅದನ್ನು ತೆಗೆದು ಈ ಡೇಟ್ಸ್ ಉಂಟಲ್ಲ, ಯಾವ ಡೇಟ್ಸ್ ಸಹ ತಗೊಳ್ಬೋದು. ಆ ಡೇಟ್ಸ್ ಒಳಗೆ ಆ ಮೆಂತೆಯನ್ನು ಸ್ಟಫ್ ಮಾಡಿ ತಿಂದರೆ ನಿಮ್ಮ ಯಾವುದೇ ರೀತಿಯ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆ ಇದ್ದರೆ ಅದು ಕಮ್ಮಿ ಆಗ್ತದೆ. ಮತ್ತು ಕೂದಲು ಉದ್ರದ್ದು ಸಹ ಕಮ್ಮಿ ಆಗ್ತದೆ. ನಾನು ಅದನ್ನು ಯಾವಾಗಲೂ ಬೆಳಿಗ್ಗೆ ತಿಂತಾನೆ. ಯಾರಿಗೆಲ್ಲ ಥೈರಾಯ್ಡ್ ಉಂಟು ಅಥವಾ ಕೆಲವು PCOD PCOS ಆ ಥರ ಸಮಸ್ಯೆ ಇದ್ದರೆ ಇವಾಗ ಈಟ್ ಎಲ್ಲ ಕಮ್ಮಿ ಆಗ್ತದೆ. ನನಗಿಲ್ಲ ಸಮಸ್ಯೆಗಳು, ನಾನು ಹೇಳಿದ್ದು ನಿಮಗೆ. ಈಗ ಫ್ರೂಟ್ಸ್ ಸಲಾಡ್ ಮಾಡಲಿಕ್ಕೆ ಇದನ್ನೆಲ್ಲ ಕಟ್ ಮಾಡಬೇಕು. ಕಾಲೇಜಿಗೆ ಹೋಗಿದ್ದಾಳೆ, ಮತ್ತು ನನಗೆ ಸಿಕ್ಕಾಪಟ್ಟೆ ಶೀತ ಆಗಿದೆ. ಇಲ್ಲಿ ಅಂತೂ ಫುಲ್ ಚಳಿ ಫ್ರೆಂಡ್ಸ್. ಮಂಗಳೂರಲ್ಲಿ ತುಂಬ ಸೆಕೆ ಇತ್ತು, ಇಲ್ಲಿ ಮತ್ತು ಸಿಕ್ಕಾಪಟ್ಟೆ ಚಳಿ ಉಂಟು. ಹಾಗೆ ಚಳಿ ಆಗ್ತದೆ, ಶೀತ ಸಹ ಆಯಿತು, ಈಗ ಅಲರ್ಜಿಸ್ ಆಗ್ತಾ ಉಂಟು. ಹಾಗೆ ಈಗಂತೂ ವ್ಲಾಗ್ ಅಪ್ಲೋಡೇ ಮಾಡೋದಿಲ್ಲ. ಕೆಲವರೆಲ್ಲ ಕಮೆಂಟ್ ಆಗ್ತಾ ಇರ್ತೀರಿ, ಯಾಕೆ ವ್ಲಾಗೇ ಮಾಡೋದಿಲ್ಲ, ನಿಮ್ಮನ್ನು ನಾವು ಮರಿತೇವೆ ಹಾಗೆ ಹೀಗೆ ಅಂತ. ವ್ಲಾಗ್ ಮಾಡಲಿಕ್ಕೆ ಪುರ್ಸೋತಿಲ್ಲ ಫ್ರೆಂಡ್ಸ್, ಎಂತ ಮಾಡೋದು ನಾವು. ನಾನು ಕಾಲೇಜಲ್ಲಿ ಇರ್ತೇನೆ, ಕಾಲೇಜಲ್ಲಿ ಅಷ್ಟೇ. ಕಾಲೇಜ್ ಒಳಗೆ ಫೋನಲ್ಲಿ ಯೂಸ್ ಮಾಡಲಿಕ್ಕಿಲ್ಲ, ನಮ್ಮ ಇವರು ಡೈರೆಕ್ಟರ್ ಬೈತಾರೆ. ಅದಕ್ಕೆ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಎಂತಾಗಿದೆ ಅಂದರೆ ನಮಗೆ 4:10ಗೆ ಕ್ಲಾಸ್ ಬಿಡುತ್ತೆ ಯಾವಾಗಲೂ ಸಹ. ಆಮೇಲೆ ಹಾಸ್ಟೆಲ್ಗೆ ಹೋಗಿ ಬಟ್ಟೆ ಒಗೆದು ಊಟ ಮಾಡಿ ಬಂದು ಅಸೈನ್ಮೆಂಟ್ ಹೋಮ್ವರ್ಕ್ ಎಲ್ಲ ಬರ್ದಾಗುವಾಗ ರಾತ್ರಿ ಆಗ್ತದೆ. ಹಾಗೆ ನಮಗೆ ಯೂಟ್ಯೂಬ್ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ಕ್ಷಮಿಸಿ. ನಿಮಗೆ ದಾಳಿಂಬೆ ಕಟ್ ಮಾಡಲಿಕ್ಕೆ ಒಂದು ಈಸಿ ಮೆಥಡ್ ಹೇಳ್ತಾನೆ. ಹೀಗೆ ಕಟ್ ಮಾಡಿ 2 ಸೈಡ್, ಮತ್ತು ನೋಡಿ ಎಷ್ಟು ಚಂದ ಹೋಗಿದೆ ಅಂತೆಲ್ಲ ಹೋಯ್ತು. ಹೀಗೆ ಹಿಡಿದು ಇದರಲ್ಲಿ ಬಡಿಯುವುದು ಹೀಗೆ, ಹಾಗೆಲ್ಲ ದಾಳಿಂಬೆ ಬೀಜ ಕೆಳಗೆ ಬಿಡ್ತದೆ. ಹೀಗೆ ಬಡಿದ್ರೆ ಆಯಿತು, ಎಲ್ಲ ಕಡೆಗೆ ಬಿಡ್ತದೆ ನೋಡಿ. ಇನ್ನು ಸ್ವಲ್ಪ ಉಂಟು, ಅದಕ್ಕೆ ಸಾಗೆ ಮಾಡಿದರೆ. ಫ್ರೆಂಡ್ಸ್, ನೀವೇ ಹೇಳಿ, ನಾನೊಬ್ಬಳೆ ಎಂತ ಅಂತ ಬ್ಲಾಗ್ ಮಾಡೋದಲ್ಲ. ಇದನ್ನೆಲ್ಲ ಬ್ಲಾಗ್ ಮಾಡಬೇಕಷ್ಟೇ. ಇದನ್ನೆಲ್ಲ ಬ್ಲಾಗ್ ಮಾಡಿದರೆ ಮತ್ತೆ ನಿಮಗೆ ಬೋರ್ ಆಗೋದಿಲ್ಲ ಇದನ್ನೆಲ್ಲ ನೋಡಲಿಕ್ಕೆ, ಸುಮ್ಮನೆಲ್ಲದೆ. ಅದಕ್ಕೆ ನಾವು ಬ್ಲಾಗ್ ಮಾಡೋದಿಲ್ಲ. ಮತ್ತು ಅಷ್ಟೇ, ಬೇರೆ ಎಂತೆಲ್ಲ ವಿಷಯ. ಫ್ರೆಂಡ್ಸ್, ನಾವೀಗ ಆ್ಯಪಲನ್ನು ಕಟ್ ಮಾಡುವ. ಸೊ ಕೆಲವರೆಲ್ಲ ಆ್ಯಪಲ್ನ ಪೀಲನ್ನು, ಇದು ಸ್ಕಿನ್ನನ್ನು ತೆಗಿತಾರೆ. ಹಾಗೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದರೆ ಅದರಲ್ಲಿ ಆ್ಯಪಲ್ನ ಇದು ಸಿಪ್ಪೆಯಲ್ಲಿ ಫೈಬರ್ ಉಂಟು, ವಿಟಮಿನ್ C, A ಮತ್ತು ಐರನ್ ಎಲ್ಲ ಇರ್ತದೆ. ಆದ ಕಾರಣ ಅದನ್ನು ತಿನ್ನಿ, ಬಿಸಾಕಬೇಡಿ ಫ್ರೆಂಡ್ಸ್, ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಅದಕ್ಕೆ ಹೇಳ್ತಿದ್ದಾನೆ. ಈಗ ಯಾವುದ್ರ ಬಗ್ಗೆ ಮಾತಾಡುವ ನಾವು? ಎಂತ ಮಾತಾಡ್ಬೋದಂದರೆ ಫ್ರೆಂಡ್ಸ್, ಕೆಲವರು ಹೇರ್ ಕೇರ್ ರೂಟೀನ್ ಬಗ್ಗೆ ಕೇಳಿದ್ರಿ. ನನ್ನದು ಕೂದಲಿಲ್ಲ, ನನ್ನ ಕೂದಲೆಲ್ಲ ಉದುರ್ತದೆ. ನನ್ನ ತಂಗಿಯ ಕೂದಲು ಚೆಂದ ಉಂಟು, ಅವಳು ಅದಕ್ಕೆ ಎಣ್ಣೆ ಎಲ್ಲ ಹಾಕ್ತಾಳೆ, ಮೇಂಟೈನ್ ಮಾಡ್ತಾಳೆ. ನನಗೆ ಎಣ್ಣೆ ಎಲ್ಲ ಹಾಕಿ ಕೂದಲಿಗೆ ಸ್ನಾನ ಮಾಡೋದಿಲ್ಲ ಅಂದರೆ ಸ್ವಲ್ಪ ಉದಾಸೀನ ಜಾಸ್ತಿ. ನಾನೆಂತ ಕೇರ್ ಮಾಡೋದಿಲ್ಲ ಕೂದಲಿಗೆ, ಅದಕ್ಕೆ ನನ್ನ ಕೂದಲಿಗುಂಟು. ಸೊ ನೀವೆಂತ ಮಾಡ್ಬೋದಂದರೆ ಮನೆಯಲ್ಲೇ ಎಣ್ಣೆಯನ್ನು ಪ್ರಿಪೇರ್ ಮಾಡ್ಬೋದು. ಆ ಎಣ್ಣೆಯನ್ನು ಹಾಕಬೇಕು ತಲೆಗೆ ಡೈಲಿ ಅಲ್ಲ, ವೀಕ್ಲಿ 3 ಟೈಮ್ಸ್ ಆದರೂ ಹಾಕಿ. ಮತ್ತು ಸ್ಕಿನ್ ಕೇರ್ ಎಂತ ಅಂದರೆ ಮುಖಕ್ಕೆ ಎಂತ ಸಹ ಹಾಕೋದಿಲ್ಲ ಜಾಸ್ತಿ. ಚಿಕ್ಕದ್ರಿಂದ ಎಂತ ಹಾಕಲಿಲ್ಲ, ಅಮ್ಮ ಹಾಕ್ಲಿಕ್ಕೆ ಬಿಡಲಿಲ್ಲ, ಆದ ಕಾರಣ ಚೆಂದ ಉಂಟು ಮುಖ. ಮತ್ತು ಮೇಕಪ್, ಫೌಂಡೇಶನ್ ಆಗಲಿ ಎಕ್ಸೆಟ್ರಾ ಎಂತ ಸಹ ಹಾಕೋದಿಲ್ಲ. ಹಾಕಿದರೆ ನಾವು ಹಾಕೋದೆಂತ ಅಂತ ನಿಮಗೆ ತೋರಿಸ್ತೇನೆ.
ರುಟೀನ್ ತುಂಬಾ ಜನ ಕೇಳ್ತಿದ್ರಿ, ನಮ್ಮ ಸ್ಕಿನ್ ಕೇರ್ ರುಟೀನ್ ಇಷ್ಟೇ ಗೈಸ್. ಇದೊಂದು ಸನ್ಸ್ಕ್ರೀನ್, ಇದೊಂದು ಮಾಯಿಶ್ಚರೈಸರ್. ಯಾವ್ದು ಅಂತ ಹೇಳು. ಇದು ಪಾಂಡ್ಸ್ ಜೆಲ್. ಪಾಯಿಂಟ್ಸ್ ಹೈಡ್ರಾ ಮಿರಾಕಲ್ ಜೆಲ್. ಹೌದು. ಮತ್ತೆ ಇನ್ನೊಂದು ಡಾಕ್ಟರ್ ಶೇಡ್ಸ್ ಅವರ ಸನ್ಸ್ಕ್ರೀನ್. ನಾವು ಇದನ್ನೇ ಯೂಸ್ ಮಾಡೋದು ಗೈಸ್, ತುಂಬಾ ಟೈಮ್ ಇದನ್ನೇ ಯೂಸ್ ಮಾಡೋದು ನಾವು. ಸೊ ಅದಕ್ಕೆ ಇದಕ್ಕೆ ಸ್ಟಿಕ್ ಆನ್ ಆಗಿದೆ ಈಗ ಆಲ್ರೆಡಿ ಸ್ಟಾಕ್ ರೆಡಿ. 2 ಬಾಟಲ್ ಖಾಲಿ ಆಗಿದೆ. ತುಂಬಾ ಖಾಲಿ. ನಿಮಗೆ ಬೇಕಿದ್ರೆ ಲಿಂಕ್ ಅನ್ನು ಟ್ಯಾಗ್ ಮಾಡ್ತೇವೆ, ಪರ್ಚೇಸ್ ಮಾಡ್ಕೊಳ್ಳಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ, ಇದು ಗಿಡಗಳಿಗೆ ತುಂಬ ಒಳ್ಳೇದು. ಇದನ್ನು ನೀರಲ್ಲಿ ನೆನೆಸ್ಲಿಕ್ಕೆ ಇಡಬೇಕು. ಆಮೇಲೆ ಅಮ್ಮ ಹೇಗೆ ಮಾಡೋದು ಹೇಳಿ ಕೊಡ್ತಾರೆ, ಮತ್ತೆ ನೋಡುವ. ನಾನು ನಿಮಗೆ ಹೇಳಿದ್ದೆ ನೋಡಿ, ಬಾಳೆಹಣ್ಣಿನ ಸಿಪ್ಪೆನಿಗೆ ನೀರಲ್ಲಿ ಹಾಕಿಡಬೇಕು ನೋಡಿ. ಇವತ್ತು ಕೊಳ್ತೋಗಿದೆ ಅದು. ಇನ್ನು ಇದಕ್ಕೆ ನೀರಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಆಯಿತು ಗಿಡಗಳಿಗೆ, ಒಳ್ಳೆಯದು, ತುಂಬ ಒಳ್ಳೆಯದು. ಇದು ಅರಶಿನ. ನಾವು ಇವತ್ತು ಸೌತಾಡ್ಕ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಆಗಿದೆ, ಇಲ್ಲಿ ಆಗೋದು. ಸೊ ಗೈಸ್, ದೇವಸ್ಥಾನದಲ್ಲಿ ಚಂದ ದರ್ಶನ ಎಲ್ಲ ಮುಗಿಸಿ ಬಂದು ಈಗ ನನ್ನ ಅಕ್ಕ ತಿಂತಿದ್ದಾಳೆ. ಸಾಕು. ಫೋನ್ ಯೂಸ್ ಮಾಡಿ ಅಲ್ಲೇ ಮುಂದೆ ಗೈಸ್, ನಮ್ಮ ಊರಿನಲ್ಲಿ ಜಾತ್ರೆ, ಹಾಗೆ ನಾವು ಜಾತ್ರೆಗೆ ಹೊರಟಿದ್ದೇವೆ. ಪ್ರಾಪ್ತಿ ಬರೋದಿಲ್ಲಂತೆ, ಅವಳಿಗೆ ನಾಳೆ ಕಾಲೇಜ್ ಉಂಟು, ಸ್ಕೂಲ್ ಉಂಟು. ಹಾಗೆ ಬನ್ನಿ ನಾವು ಹೋಗುವ. ಪ್ರಾಪ್ತಿಗೆ ಪೊಟೆಟೊ ಟ್ವಿಸ್ಟರ್ ತಂದ್ವಿ. ಜಾತ್ರೆಗೆ ಹೋಗಿ ಊಟ ಮಾಡಿ ದೇವರಿಗೆ ಕೈ ಮುಗ್ದು ಬಂದದ್ದು ಸೀದಾ. ಹಾಕಿಲ್ಲ ಓಪನ್ ದ ಜಾರ್. ಅವ್ರು ಪ್ಯಾಕ್ ಮಾಡಿ ಕೊಟ್ಟದ್ದು. ಸಾಕು ವಿಡಿಯೋ ನನಗೆ. ಇವಳು ತಲೆನೋವಿನವಳು, ಜಾತ್ರೆಗೆ ಬರಲಿಲ್ಲ. ಫ್ರೆಂಡ್ಸ್, ನಮ್ಮ ಮನೆಯ ಎಲ್ಲ ಕೆಲಸ, ಮೊನ್ನೆಯಿಂದ ಮಾಡ್ತಿದ್ದ ಎಲ್ಲ ಕೆಲಸಗಳು ಮುಗ್ದಿದೆ ನೋಡಿ. ಇಲ್ಲಿ ಸಹ ಶೀಟ್ ಹಾಕಿದ್ದಾರೆ, ಮತ್ತೆ ಮೇಲೆ ಸಹ. ಫ್ರೆಂಡ್ಸ್, ಇವತ್ತು ಒಂದು ದೇವಸ್ಥಾನದಲ್ಲಿ ಇವತ್ತು ಪೂಜೆ ಉಂಟು. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೇವೆ. ಸೊ ಯಾ, ಕಲಶ ಸ್ಥಾನ ಎಲ್ಲ ಉಂಟಂತೆ ಗೈಸ್. ಹೌದಂತೆ ಗೈಸ್. ನಾವು ರಾಘವೇಂದ್ರ ಮಠಕ್ಕೆ ಬಂದಿದ್ದೇವೆ, ಇಲ್ಲೇ ಇರೋದು ಪೂಜೆ. ಸೊ ನಮಗೆ ಊಟಕ್ಕೆ ಕೂತದ್ದು ಗೈಸ್. ಪೂಜೆ ಮುಗೀತು. ಹೌದು ಗೈಸ್, ಪೂಜೆ ಮುಗಿಸಿ ಒಳ್ಳೆ ಊಟ ಎಲ್ಲ ಮಾಡಿ ಬಂದದ್ದು. ಚಂದ ಇತ್ತು ಊಟ ಎಲ್ಲ, ತುಂಬ ಚಂದ ಇತ್ತು. ಸೊ ಗೈಸ್, ನಮ್ಮ ಅಕ್ಕ ಸೇವ್ ಪುರಿ ತಿಂತಿದ್ದಾಳೆ. ನಮ್ಗೆ ಒಂದು ಕೊಡದೆ ಅವಳು ಒಬ್ಳೆ ತಿಂತಿದ್ದಾಳೆ ಗೈಸ್. ಯಾಕೆ ನೀನ್ ಮತ್ತೆ ನಿನ್ನದರಿಂದ ತಿಂದಳಾಗಲಿಲ್ಲ. ಇಲ್ಲಿ ಉಂಟು, ಶಾಂತಿ ಹೋಮ ಮಾಡಿ ಬಂದದ್ದು. ಶಾಂತಿ ಇಲ್ಲ, ಶಾಂತಿ ಹೋಮ ಯಾರಿಗೆ? ನಿಂಗ? ಓಂ ನಮ ಶಾಂತಿ. ಇದನ್ನು ಸಾಕಲ್ಲ ಇವಳಿಗೆ. ರುಚಿ ರುಚಿಯಾದ ಬನ್ಸ್ ಸಿದ್ಧವಾಗಿದೆ ಫ್ರೆಂಡ್ಸ್ ನೋಡಿ. ಸ್ಮೂತ್ ಉಂಟು, ಚಂದ ಸಹ ಉಂಟು. ಚಂದಾಗಿದೆ ಗೈಸ್. ನಮ್ಮ ಅಕ್ಕ ಏನೋ ಮಾಡಿದ್ದು ಸಕ್ಸಸ್ಫುಲಿ. ಅಮ್ಮ ಮಾಡಿದ್ದು, ನಾನಲ್ಲ. ಅದಕ್ಕೆ ಇಷ್ಟು ಚಂದ ಬಂದದ್ದು. ನಾ ಅಕ್ಕ ಮಾಡಿ ಏನ್ ಇಷ್ಟು ಚಂದ ಬಂದಿದೆ ಅಂತ ಯೋಚನೆ ಮಾಡಿದೆ. ಇಲ್ಲ, ಅಕ್ಕ ಮಾಡಿದ್ದು ಯಾವತ್ತು ಫೇಲ್ ಆಗ್ತದೆ. ಇಲ್ಲ, ಯಾಕಂದ್ರೆ ಉಪ್ಪದು ಏನೋ ಒಂದು ಜಾಸ್ತಿ ಇರ್ತದೆ. ಇಲ್ಲ, ನಾನು ಲಟ್ಟಿಸಿದಲ್ಲ, ಅದಕ್ಕೆ ಚಂದ ಆದ್ದು. ಅದು ನಮ್ಮ ಅಮ್ಮನ ಕೈ ರುಚಿ ಬೇರೆ ಇದೆ. ನೆಕ್ಸ್ಟ್ ಲೆವೆಲ್. ಅಮ್ಮನ ಕೈ ರುಚಿಯಲ್ಲಿ ಅಮ್ಮನ ಕೈ ಸಹ ಕಟ್ಟಾಗಿದೆ ಅಲ್ಲಿ. ಹೌದು, ನಿಂಗೆ ಇದು ತಂದಿದ್ದೇನೆ, ಐಸ್ ಕ್ರೀಮ್. ಎಂತ ಐಸ್ ಕ್ರೀಮ್? ಎಂತಾತನಪ್ಪ ಬನ್ಸ್? ಪೇಟೆಯಲ್ಲಿ ಮಾಡಿದ. ಹೌದು, ಹೋಟೆಲ್ ಹಿಡ್ದು ಲೈಕ್ ಆತನ್ರಿ. ಜೀರಿಗೆ ಹಾಕ್ಲಿಕ್ಕೆ ಮರ್ತೋಗಿದೆ ಫ್ರೆಂಡ್ಸ್, ಆದ್ರೂ ತುಂಬಾ ಚಂದ ಆಗಿದೆ. ಅದು ಜೀರಿಗೆ ಪರಿಮಳಕ್ಕೆ ಹಾಕುದು.
ಅಷ್ಟೇ, ಮತ್ತೆ ಅದನ್ನು ಫ್ಲೇವರ್ ಕೊಡೋದಿಲ್ಲ ಅದಕ್ಕೆ. ಮಾಂಸ ತುಂಬಿದೆ ಒಳಗೆ. ನಿಮಗೆ ರೆಸಿಪಿ ಬೇಕಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇವೆ ಫ್ರೆಂಡ್ಸ್. ಅದು ರೆಸಿಪಿ ಮಾಡಲಿಕ್ಕೆ ಫೋನಾಗ ಪೂರ ಪೊಟ್ಟು.